ರಾಜಧಾನಿ ಬೆಂಗಳೂರಿನಲ್ಲಿ ಒಂಟಿಯಾಗಿ ವಾಸಿಸೋರು, ಅದರಲ್ಲೂ ಪ್ರಮುಖವಾಗಿ ವೃದ್ಧರು ಈ ಸ್ಟೋರಿಯನ್ನು ನೋಡಲೇಬೇಕು. ಈ ದರೋಡೆಕೋರರು, ಕಳ್ಳರು ಬೆಂಗಳೂರಿನಲ್ಲಿ ತಮ್ಮ ಕೃತ್ಯವನ್ನು ಎಸಗಲಿಕ್ಕೆ ಈಗ ಹೊಸ ಪ್ಲಾನ್ ಒಂದನ್ನು ಮಾಡ್ಕೊಂಡಿದ್ದಾರಂತೆ. ಏನಪ್ಪ ಆ ಪ್ಲಾನ್ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನಲ್ಲಿ ಸಿನಿಮೀಯ ಶೈಲಿಯಲ್ಲಿ ಮನೆ ದರೋಡೆ. ವೃದ್ಧರಿಗೆ ಹಣ್ಣು ಕೊಡೋ ನೆಪದಲ್ಲಿ ಬಂದು ಕಳ್ಳತನ. ವೃದ್ಧ ದಂಪತಿ ಕೈಕಾಲು ಕಟ್ಟಿ ಚಿನ್ನ ಹಣ ದೋಚಿದ ಗ್ಯಾಂಗ್. ಬೆಂಗಳೂರು ಅನ್ನೋ ಈ ಮಹಾನಗರದಲ್ಲಿ ದುಡ್ಡು ಮಾಡೋಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಸಹಾಯ ಮಾಡೋ ನೆಪದಲ್ಲಿ ವೃದ್ಧ ದಂಪತಿ ಮನೆ ಬಾಗಿಲು ತೆಗೆಸಿದ ದರೋಡೆಕೋರರು ಕೈಕಾಲು ಕಟ್ಟಿ ಮನೆಯ ಟಾಯ್ಲೆಟ್ ಒಳಗೆ ಕೂಡಿ ಹಾಕಿ ಮನೆಯೆಲ್ಲ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇಂಥದೊಂದು ಘಟನೆ ವರದಿಯಾಗಿರೋದು ಬೆಂಗಳೂರಿನ ಕೊಡಿಗೆಹಳ್ಳಿಯ ತಿಂಡ್ಲು ರಸ್ತೆಯ ಬಿಕೆ ಲೇಔಟ್ನಲ್ಲಿ. ಕೊಡಿಗೆಹಳ್ಳಿ ವಾಸಿ ಚಂದ್ರಶೇಖರ್ ದಂಪತಿ ಇಬ್ಬರೇ ವಾಸವಾಗಿದ್ರು. 3 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟ ನಂತರ ವೃದ್ಧ ದಂಪತಿ ಇಬ್ಬರೇ ವಾಸ ಮಾಡಿಕೊಂಡಿದ್ದಾರೆ. ಯಾರೇ ಅಪರಿಚಿತರು ಬಂದ್ರು ಬಾಗಿಲು ತೆಗೆಯದೆ ಹಾಗೆ ಮಾತಾಡಿ ಕಳುಹಿಸಿ ಬಿಡ್ತಾ ಇದ್ರು. ಆದರೆ ಕಳೆದ 15ನೇ ತಾರೀಕು ಸಂಜೆ 6 ಗಂಟೆ ಸುಮಾರಿಗೆ ಮನೆಯ ಬಳಿ 3 ಅಪರಿಚಿತರು ಬಂದಿದ್ರು. ನಾವು ಇದೇ ಏರಿಯಾದವರು, ವಯಸ್ಸಾದವರಿಗೆ ಹಣ್ಣು ಹಂಚಿಕೆ ಮಾಡ್ತಿದ್ದೀವಿ, ಬಾಗಿಲು ತೆಗೀರಿ ಅಂತ ಪುಸಲಾಯಿಸಿದ್ರು. ಅಯ್ಯೋ, ನಮ್ಮ ಏರಿಯಾದವರೇ ಅಲ್ವಾ ಅಂತ ಹಣ್ಣಿನ ತಟ್ಟೆ ನೋಡಿ ನಂಬಿದ ವೃದ್ಧ ದಂಪತಿ ಬಾಗಿಲು ಓಪನ್ ಮಾಡಿದ್ರು. ಓಪನ್ ಮಾಡ್ತಿದ್ದೆ 3 ಏಕಾಏಕಿ ಒಳನುಗ್ಗಿದ್ದಾರೆ. ಮನೆಯಲ್ಲಿದ್ದ ಚಂದ್ರಶೇಖರ ಮತ್ತವರ ಪತ್ನಿಯ ಮೇಲೆ ಹಲ್ಲೆ ಮಾಡಿ ಕೈಕಾಲು ಕಟ್ಟಿದ್ದಾರೆ. ನಂತರ ಇಬ್ಬರನ್ನು ಬಲವಂತವಾಗಿ ಟಾಯ್ಲೆಟ್ ರೂಮ್ ಒಳಗೆ ತಳ್ಳಿ ಮನೆಯಲ್ಲಿದ್ದ ಚಿನ್ನಾಭರಣ, ನಗದು, ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಾರನೇ ದಿವಸ ಅವರು ರಾತ್ರಿ ಬಂದ್ಬಿಟ್ಟು ಅವ್ರ ಅಳಿಯ ಫೋನ್ ಮಾಡಿದ್ರು ನಮಗೆ, ಈ ಥರ ಏನೋ ರಾಬ್ರಿ ಆಗಿದೆ, ಸ್ವಲ್ಪ ಬರ್ತೀರಾ ಇಲ್ಲಿ ಅಂಗಡಿ ಹತ್ರ ಅಂದ್ಬಿಟ್ಟು. ನಾನು ಅವತ್ತು ಇರಲಿಲ್ಲ, ನಾನು ಇಲ್ಲಿ ನಾನು ಹೊರಗಡೆ ಹೋಗಿದ್ದೆ. ನಾನು ಅವತ್ತು ಮಾರನೇ ದಿವಸ ಬಂದಾಗ ಗೊತ್ತಾಯ್ತು ಅವ್ರಿಗೆ ಕೈ ಕಾಲು ಕಟ್ಬಿಟ್ಟು ಅವರು 3 ಜನ ಯಾರೋ ಒಳಗಡೆ ಬಂದ್ಬಿಟ್ಟು ಮನೆಯಲ್ಲಿ ಇದ್ದಿದ್ದೆಲ್ಲ ಏನೇನಿತ್ತು ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಇದ್ದಿದ್ದು ಅಂದ್ಬಿಟ್ಟು ಕವರಲ್ಲಿ ಏನೋ ಇಟ್ಕೊಂಡು ತೊಗೊಂಡು ಬಂದಿದ್ದಾರಂತೆ. ಅದು ಈ ಥರ ಫ್ರೂಟ್ಸ್ ಏನೋ ತೊಗೊಂಡು ಬಂದಂಗಾಯ್ತು. ತೊಗೊಂಡು ಬಂದು ನೋಡಿದ್ರೆ ಯಾರೋ ಬಂದಿದ್ದಾರೆ ಅನ್ಕೊಂಡು ನಾನು ಓಪನ್ ಮಾಡಿದೆ. ಸಡನ್ ಆಗಿ ತಳ್ಳಿಬಿಟ್ಟು ನಮಗೆ 3 ಜನ ಒಂದೇ ಸತಿ ನುಗ್ಗಿಬಿಟ್ಟು ನಮಗೆ ಚಾಕ ತೋರಿಸ್ಬಿಟ್ಟು ಹಿಂಗೆಲ್ಲ ಮಾಡಿ ಹೋಗ್ಬಿಟ್ರು ಅಂತ ಅವ್ರ ಅಜ್ಜಿ ಹೇಳಿದ್ರು. ಬಾಗಿಲು ಓಪನ್ ಇದ್ದದ್ದನ್ನ ನೋಡಿದ ಸ್ಥಳೀಯರು ಒಳಗೆ ಹೋಗಿ ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಸಂಬಂಧ ಕುಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಪರಿಚಿತ ವ್ಯಕ್ತಿಯೇ ಈ ದರೋಡೆಯ ಸೂತ್ರಧಾರ ಅನ್ನೋದು ಗೊತ್ತಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.